ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿಗ್ಗಜ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ ಅಂತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾಳೆ ಬೆಳಗ್ಗೆ ಮಕರ ಸಂಕ್ರಾಂತಿ ಇವತ್ತೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೆಲಸ ಮಾಡ್ಬೇಕಾದ್ರೆ ಅರ್ಧದಲ್ಲಿ ನೆನಪಾಯಿತು ನನಗೆ ವ್ಲಾಗ್ ಮಾಡಬೇಕಲ್ವ, ಇವಾಗಿಂದನೇ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಗಿಂತ ಅಂತ ಇಷ್ಟಪಡ್ತಾಯಿದ್ದೆ ಅಂದ್ಬಿಟ್ಟು ಈಗ ಏನು ಮಾಡ್ತಿದ್ವಿ ಶೆಲ್ಫ್ ಎಲ್ಲ ಒರೆಸ್ತಿದ್ದೀನಿ ಅಷ್ಟೇ. ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಮತ್ತು ಶೆಲ್ಫ್ ಮಾತ್ರ ಕ್ಲೀನ್ ಮಾಡು ಅಂತ ಕೊಟ್ಟು ಅದಕ್ಕೆ ಇದನ್ನ ಉಜ್ಜಿ ತೊಳಿತಾ ಇದ್ವಿ. ಹಬ್ಬ ಅಂದರೆ ಖುಷಿ ಆಗುತ್ತೆ, ಬಟ್ ಆದರೆ ಮನೆ ಕೆಲಸ ಮಾಡೋಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಇನ್ನೊಂದು ಥಿಂಗ್, ಸ್ಕಿನ್ ಕೇರ್ ಅಂತೂ ತುಂಬ ಇದೆ. ಆದರೆ ಈಗ ಸೆಲ್ಫ್ ಕೇರ್ ಬಂದಿದೆ ಅಷ್ಟೇ. ಈಗ ಈ ಥರ ಹಿಂಸೆ ಕೊಟ್ಟರೆ ಯಾವಳು ಬದುಕ್ತಾಳೆ ನೋಡಿ. ಏನಿರ್ತದೆ ಸೆಲ್ಫ್ ಮೇಲೆ ನಿಂತಿದೆ ಅಂಟುಂಟು ಏನು ಇನ್ಮುಟ್ಟು ಯಾಕೆ ಇರ್ತೈತೆ ಇದೆಲ್ಲ ಎಣ್ಣೆ ಇರ್ತದೆ. ಅದಕ್ಕೆ ನನಗೆ ಏನು ಅನ್ಸುತ್ತೆ ಅಂದರೆ ಅಷ್ಟುದ್ದ ತಲೆ ಕೂದಲಬೇಕು ಅನ್ಸುತ್ತೆ. ಆದರೆ ನಾನು ಅದಕ್ಕೆ ಕಟ್ಕೊಂಡಿದ್ದೀನಿ. ಆದ್ರೆ ಏನು ಮಾಡಲಿ, ಅದು ಸಣ್ಣ ಆಗ್ಬಿಟ್ಟೆ ಅವ್ರಿಗೂ ಕಣ್ಣು ಹಾಕಿ ಎಲ್ಲರೂ ನನ್ನ ತಲೆ ಕೂದಲು ನೋಡಿ ಕತ್ತೆ ಬಾರ ಥರ ಆಗಿದೆ. ಅಂದರೆ ಅಡುಗೆ ಮನೇಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಅಂತ ದಯವಿಟ್ಟು ಬೈಕೊಬಿಡಿ. ಯಾಕಂತ ಅಂದರೆ ಸಡನ್ನಾಗಿ ಇಲ್ಲ ನೆನಪಾಗಿದ್ದು. ಸೊ ಅದಕ್ಕೆ ಏನೋ ಗೊತ್ತಿಲ್ಲ, ಹಬ್ಬ ಬಂದರೆ ಮೆಹಂದಿ ಹಚ್ಕೋಬೇಕು ಅನ್ಸುತ್ತೆ. ಈ ಟೈಮಲ್ಲೂ ಅನಿಸುತ್ತೆ. ಬಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವಳು ಊಟ ಮಾಡ್ತಿದ್ದಾಳೆ. ಇವಳು ಒಬ್ಳಿಗೆ ಮಾತ್ರ ಸ್ಕೂಲ್ ಇದೆ. ಎಂಥ ಸ್ಕೂಲು ಅಂದರೆ ನೆನ್ನೆ ರಜಾ ಇತ್ತು ಅವಳಿಗೆ, ಇವತ್ತು ಸ್ಕೂಲ್ ಇದೆ ಹಬ್ಬದ ದಿನ. ಏನೇನಕ್ಕ ನಾನಿಂದು ಆ ಸ್ಕೂಲಲ್ಲಿ ಆ್ಯಕ್ಚುಲಿ ವರ್ಷದಲ್ಲಿ 365 ದಿನದಲ್ಲಿ 200 ದಿನ ರಜಾ ಕೊಡ್ತಾರೆ. ಆದರೆ ಆ 200 ದಿನದಲ್ಲಿ ನಮ್ಮ ಕರ್ನಾಟಕ ಹಬ್ಬಗಳು ಇರಲ್ಲ ಅಷ್ಟೆ. ಆವಾಗೆಲ್ಲ ಅವ್ರು ಸ್ಕೂಲ್ಗೆ ಹೋಗ್ತಾಳೆ, ನಾವೆಲ್ಲ ಮನೇಲಿ ಇರ್ತೀವಿ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸೋ ಬ್ಯಾಡ್. ಈಗ ಮನೆ ಉರ್ಸಿ ಪಟ್ಟಂತ ರೀಲ್ಸ್ ಮಾಡಿ ರೆಡಿ ಆಗಬೇಕು. ಮೆಹಂದಿ ಈಗ ಬಂದಿದ್ದೀನಿ, ಡಬ್ಬ ಥರ ಹಾಕ್ಕೊಂಡಿದ್ದೀನಿ. ಇಶಿಗೆ ನೋಡಿ ಏನೋ ಕಸ್ಟಮರ್ ಹತ್ರ ಬೈಸ್ಕೊಂಡು ಬಂದಿದ್ದಾರೆ, ಅದಕ್ಕೆ ಮಾತಾಡ್ತವ್ರೆ. ಇವನೇ ಏನೋ ಮಾಡಿರೋ ಕೆಲಸ, ಅದಕ್ಕೆ ಬೈತವ್ರೆ. ನಾನು ವ್ಲಾಗ್ ಮಾಡ್ತಾ ಇದ್ದೆ ಇವತ್ತು. ಇಲ್ಲಿ ಟೆನ್ಷನಲ್ಲಿ ವ್ಲಾಗ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಎಸ್, ಸೈಲೆಂಟ್ ಮಾಯ ಆಗ್ಬಿಟ್ರು. ಸೈಲೆಂಟ್ ಎದ್ಬಿಟ್ರೆ ಸೈಲೆಂಟ್ ಅಂತ ಹೇಳಿ ಸೈಲೆಂಟ್ ಮುಖ ತರಿಸಿ ಸೈಲೆಂಟ್. ಶೋ ಮಿ ಯುವರ್ ಫೇಸ್. ವ್ಲಾಗ್ ಅವರು ಅಶೋಕಣ್ಣ, ಇದು ಬಾಸ್ ಮಂಜು, ಇವರು ಶಿವರಾಜ್, ಇವ್ರು ನಿತಿನ್, ಚೇತನ್, ಅರುಣ ಸೈಲೆಂಟ್. ಒಂದು ಲಾಕ್ ಮಾಡ್ತಾರೆ. ಎಸ್, ಹಾಯ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾನು ಇನ್ನೊಂದು ಬ್ಲಾಗ್ ಮಾಡಬೇಕು ಇವತ್ತು. ಹೆಂಗೆ ಬಂದು ಬಾಯ್. ನಮಸ್ತೆ. ಈಗ ಹೇಳಿ, ಯಾರಿಗೆ ಒಟ್ಟಾಗಬೇಕು ಬಿಗ್ ಬಾಸಲ್ಲಿ? ನೋ, ಎಲ್ಲರೂ ಗಿಲ್ಲಿಗೆ ಒಟ್ಟಾಗಿ. ಗಿಲ್ಲಿ ಎಲ್ಲ ಗಿಲ್ಲಿಗೆ ಒಟ್ಟಾಗಿ. ಏನೋ ನಮ್ಮ ಎಲ್ಲ ಮುಗಿಸಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದು ಇವಳಿಗೆ ಹೋಗಿ ಬಟ್ಟೆ ತೊಗೊಂಡು ಬಂದು ಎಲ್ಲ ಗಲಿಬಿಲಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಜಾತ್ರೆಗೆ. ಸೊ ಇಲ್ಲ, ನಿನ್ನ ಬರ್ಡೇಗೆ ಸಪ್ರೇಟ್ ವ್ಲಾಗು. ಈಗ ಇದು ಸಂಕ್ರಾಂತಿ ವ್ಲಾಗು, ಅದು ಬರ್ಡೇ ವ್ಲಾಗು. ಆ್ಯಂಡ್ ಆಂಟಿ ದೊಡ್ಡಮ್ಮ ಇಲ್ಲಿ ಬೆಳಕೆ ಇಲ್ಲ.
ಆ ಕಡೆ ದಿವ್ಯಕ್ಕ, ನಮ್ಮ ಅಣ್ಣ, ರೇವಂತ್ ಅಷ್ಟು ಜನ ಹೋಗ್ತಾ ಇದ್ದೀವಿ. ರೇವಂತ್ ಕಾಣಿಸ್ತಾನಿಲ್ಲ ಇಲ್ಲೊಂದು ಬೆಳಕಿಗೆ ಹೋದ್ಮೇಲೆ ತೋರಿಸ್ತೀನಿ. ಸುಸ್ತಾಯಿತು. ಈ ಸೀರೆ ಬೆಳಗ್ಗೆ ನಾನು ತಗೊಂಡು ಕುಂದು ಒಂದೊಂದ್ಸತಿ ಒಂದೊಂದು ಡಿಸೈನ್ ಚೇಂಜ್ ಮಾಡಿದ್ದೀನಿ ಸೀರೆ. ಯಪ್ಪ ಹುಚ್ಚಿ ಥರ ಇದ್ದೀನಿ. ಏನಾಯ್ತಂದರೆ ಈ ವಿಡಿಯೋ ಬ್ಲರ್ರಿಂದ ಫಸ್ಟ್ ಬರ್ತಿಲ್ಲ. ಬ್ಲರ್ರಿಂದ ಬಾ ಅದು ನೀನು ಹಿಡ್ಕೊತಿದ್ದು, ನಾನು ಮಾತಾಡ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಇಲ್ಲ ಅಂದರೆ ಏನಾಯ್ತಂದರೆ ಅಲ್ಲಿ ಚಪ್ಪಲಿ ಬಿಟ್ಟಿದ್ರೆ ನನ್ನ ಚಪ್ಪಲಿನ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಬಂದು ನನ್ನ ಚಪ್ಪಲಿ ತಗೊಂಡು ಈಗ ಏನಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನಮ್ಮ ಅಣ್ಣ ಈ ಇಯರಿಂಗ್ಸ್ ತೊಗೊಂಡು ತಿಂಚು ನಾವು ಅವ್ರ ತಂಗಿಗೋಸ್ಕರ ನಾನು ಒಂದು ತೊಗೊಂಡಿದ್ದೆ, ಅದು ಎತ್ಕೊಳ್ಳೋದು. ಇದರಲ್ಲಿ ಒಂದು ಇಯರಿಂಗ್ಸ್ ಇರೋದು ಏನಾಗಿತ್ತು, ಒಳಗಡೆ ಹೊರಟೋಗಿತ್ತು. ಅದನ್ನ ನನ್ನ ದೊಡ್ಡಮ್ಮ ನೋಡಿಬಿಟ್ಟು ಒಂದಿಲ್ಲ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬ ಅಂತ ಹೋದರೆ ಅವಣ್ಣಂಗೆ ಕೊಟ್ಬಿಟ್ಟು, ಅವಣ್ಣ ಇದ್ರಲ್ಲಿ ಒಂದು ಜುಮ್ಕಿ ಇಲ್ಲ ಅಂತ 3 ಜನ ಹೋಗಿದ್ದೀವಿ. ಒಬ್ಬರಲ್ಲ ಇಬ್ಬರಲ್ಲ 3 ಜನ. ಅವನು ಒಂದೇ ಸಲ ಹಿಂಗೆ ಕೈಯಾಗಿ ತೆಗೆದ ತಕ್ಷಣ ಒಳಗಡೆ ಇದ್ದಿದ್ದು ಜುಮ್ಕಿ ಬಂದುಬಿಟ್ಟು ನಮ್ಮ ಅಣ್ಣ ಶೇಫ್ ಹೊಟ್ಟು ಅಣ್ಣ ಅವನು ಅಣ್ಣ ಇದರಲ್ಲಿಲ್ಲ ಒಂದು ಎಕ್ಸ್ಚೇಂಜ್ ಮಾಡ್ಕೊಡಿಯೋಣ ಅಂದರೆ ಅವ್ನು ಎತ್ಕೊಂಡ್ಬಿಟ್ಟು ಹಿಂಗೆ ಎಳ್ದಿದ ತಕ್ಷಣ ಅವ್ನ ಮಕ್ಕಳ ಮುಚ್ಕೊಂಬಂದ್ಬಿಟ್ಟು ಅಪ್ಪ ದೇವ್ರೆ ಚೆನ್ನಾಗಿತ್ತು. ಅದು ವೀಡಿಯೋ ಮಾಡ್ಕೋಬೇಕಿತ್ತು. ನಾನು ನನ್ನ ಚಪ್ಪಲಿ ಕಳೆದೋಗಿರೋ ಬೇಜಾರಲ್ಲಿ ಎಷ್ಟು ಇಷ್ಟಪಟ್ಬಿಟ್ಟು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೆ. ಸೊ ಸ್ಯಾಡ್. ನಮ್ಮಣ್ಣ ಹೇಳ್ತಿದ್ದಾನೆ ಇವತ್ತಿಂದ ನನ್ನ ಲಕ್ ಸ್ಟಾರ್ಟ್ ಅಂತೆ, ಚಪ್ಪಲಿಲ್ಲ ಕರ್ಮ ಎಲ್ಲ ಹೊರಟೋಗಿದೆಯಂತೆ. ಅದಕ್ಕೋಸ್ಕರ ಯಾವ ರೀತಿಯಾದ ಲಕ್ ಬರುತ್ತೆ ಅಂತ ನಾನು ನೋಡ್ತೀನಿ. ಇವ್ನು ನೋಡಿದರೆ 3 ಹೊತ್ತು ಫೋನ್ ನೋಡ್ತಾನೆ ಜಾತ್ರೆಯಲ್ಲಿ, ಇವ್ನು ನೋಡಿದರೆ ಹುಡುಗಿ ಜೊತೆ ಮೆಸೇಜ್ ಮಾಡ್ತಾ ಏನೇನೋ ಹಾಕೊಂಡು ನೋಡ್ತಾರಪ್ಪ, ನಮ್ಗೇನು ಅರ್ಥ ಆಗಲ್ಲ ಚಿಕ್ಕ ಮಕ್ಳಿಗೆ. ಇವ್ನು ನೋಡಿದರೆ ಬಿಳಿ ಸ್ಯಾರಿ ಉಟ್ಕೊಂಡಿರೋದಕ್ಕೆ ಬಿಳಿ ಏನದು ಭೂತ ಥರ ಬಂದವಳೆ ಬಿಳಿ ಸ್ಯಾರಿ ಅಂತ. ಈ ಸ್ಕಿನ್ ಕಲರ್ಗೂ ಅವ್ನಿಗೆ ಕಾಣ್ತಾನೆ. ಇವ್ನಿಗೆ ಇವ್ರ ಹೆಸರು ರೇವಂತ್ ಅಂತ. ಎಡಿಟ್ ಮಾಡಲ್ಲ, ಅಪ್ಲೋಡ್ ಮಾಡಲ್ಲ, ಸುಮ್ಮನೆ ವಿಡಿಯೋ ಬಂದು ಸ್ಟೋರೇಜ್ ಮಾಡ್ತೀನಿ. ಇಲ್ಲ, ಇನ್ನು ಪಕ್ಕ ಎಡಿಟ್ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಆಮೇಲಿಂದ ನಾಮ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಲೈನಕ್ಕೆ. ಅದನ್ನ ನೋಡಿಬಿಟ್ರೆ ಬಿಳಿ ಸೀರೆ ಉಟ್ಕೊಂಡ್ಬಿಟ್ಟು ದೇವ್ ಥರ ನಾಮ ಬೆಳ್ಕೊಂಡು ಬಂದವಳೆ ಅಂತಾನೆ. ಹ್ಞೂ ಚೇತು, ಮಂತ್ರವಾದಿ ಹೆಂಡತಿ. ಚೇತು ಸ್ಕೂಟಿ ತಗೋಬ ಚೇತು, ಅರ್ಧ ಕೆಜಿ ಕೇಕ್ ತರೋಣ. 11 ಗಂಟೆ ಆಯ್ತಾ? FB ಕೇಕಲ್ಲಿ ಆರ್ಡರ್ ಮಾಡಿದ್ರೆ ಬರುತ್ತೆ. 1 kg ಮಾಡಿದ್ರೆ ಅರ್ಧ kg ಫ್ರೀ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಸ್ವಲ್ಪ ನೋವಾಗಿದೆ. ವಾಯ್ಸ್ ಮನೇಲೆಲ್ಲ ಮಲ್ಕೊಂಡಿದ್ದಾರೆ. ಟೈಮ್ ಹ್ಯಾಪಿ ಬರ್ಡೇ ಮೇಡಮ್ ಅಡ್ವಾನ್ಸ್ ಅಂತ ಇವಳಿಗೆ. ಇನ್ನು ಜಸ್ಟ್ 7 ಮಿನಿಟ್ಸ್ ಇದೆ. ಹಾಕಿ ಲೇಟು ಮುಗಿಸ್ತೀನಿ ಸಾಕು. ಬೆಳಗ್ಗೆ ಸಂಕ್ರಾಂತಿ ದಿನನೇ ಮುಗಿಸ್ಬೇಕು. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಎಲ್ಲನೂ ಮಾಡಿಬಿಡಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್.